ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಯಾವ ರೀತಿಯಾಗಿ ಕಚ್ಚಾಟ ನಡೀತಾ ಇದೆ ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ. ಇನ್ನೊಂದು ಕಡೆ ಮೊದಲ ಬಾರಿಗೆ ಗೆದ್ದಂತ 31 ಜನ ಶಾಸಕರುಗಳು ನಮಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಎಂಎಲ್ಸಿಗಳು ಕೂಡ ನಮಗೂ ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಹೈಕಮಾಂಡ್ಗೆ ಪತ್ರ ಬರೆಯೋದರ ಜೊತೆಗೆ ದೆಹಲಿಗೆ ಹೋಗ್ಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪತ್ರ ಸಂಚಲನ. ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಎಂಎಲ್ಸಿಗಳ ಪತ್ರ. ದೆಹಲಿಗೂ ತೆರಳಲು ಸಜ್ಜಾಗಿರುವ ಪರಿಷತ್ನ 24 ಸದಸ್ಯರು. ನಾವು 40 ಮಂದಿ ಎಲ್ಲ ಕೂಡಿಸಿದ್ರು ಮನೆ ನೋಡ್ರನ್ನ. ಈ ರೀತಿ ಹಿಂಗೈತೆ ಸೈನ್ ಮಾಡಂತ ನಾನು ಸುಮ್ಮನೆ ಎಲ್ಲರೂ ಸೈನ್ ನೋಡ್ಕೊಂಡು ನಾನು ಮಾಡಿರ್ಬೇಕು ಇಷ್ಟದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಕೂಗು ದಿನೇ ದಿನೇ ಬಲವಾಗ್ತಿದೆ. ಮೊನ್ನೆ ಹಿರಿಯ ಶಾಸಕರು, ಆ ಬಳಿಕ ಕಿರಿಯ ಶಾಸಕರು, ಇದೀಗ ಎಂಎಲ್ಸಿಗಳು ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಸಂಪುಟದಲ್ಲಿ ತಮಗೂ ಸ್ಥಾನ ನೀಡುವಂತೆ ಒತ್ತಡ ಹೇರುತ್ತಿದ್ದಾರೆ. ದೆಹಲಿಗೂ ತೆರಳಲು ಸಜ್ಜಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟಕ್ಕೆ ಕಿರಿಯರು ಎಂಟ್ರಿ ಕೊಟ್ಟಿದ್ದಾರೆ. ಮೊನ್ನೆ ಸಂಪುಟ ಪುನರಚನೆ ವೇಳೆ ಹೊಸಬರಿಗೆ ಅವಕಾಶ ನೀಡುವಂತೆ ಆಗ್ರಹಿಸಿ ಮೊದಲ ಬಾರಿ ಗೆದ್ದಿರುವ 38 ಶಾಸಕರ ಪೈಕಿ 31 ಶಾಸಕರು ಸಹಿ ಮಾಡಿರುವ ಆಗ್ರಹ ಪತ್ರವನ್ನ ಹೈಕಮಾಂಡ್ಗೆ ಕಳಿಸಿಕೊಟ್ಟಿದ್ರು. ಇರೋ 38 ಶಾಸಕರ ಪೈಕಿ 5 ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂಬುದು ಆ ಶಾಸಕರ ಹಕ್ಕೊತ್ತಾಯ. ಶಾಸಕರು ಬರೆದ ಪತ್ರವನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ ಅಂತಲೂ ಸುರ್ಜೇವಾಲಾ ಹೇಳಿದ್ರು. अपनी मन की आकांक्षा को उजागर किया है. उन्होंने पार्टी फोरम पर चिट्ठी लिखी है. हम पार्टी फोरम पर इसे एड्रेस करेंगे. मैं ये मानता हूं कि कांग्रेस में अभी आंतरिक प्रजातंत्र है. बीजेपी के लोग लिख देते तो उन्हें देशद्रोह में अब तक उनके खिलाफ एफआईआर दर्ज हो जाती अगर बीजेपी के एमएलए ऐसा करते. पर कांग्रेस सबकी बात सुनती है. उनकी बात खड़गे जी, राहुल गांधी जी अवश्य सुनेंगे और जो भी यथासंभव हो सकेगा वो अवश्य करेंगे. ಕಿರಿಯ ಶಾಸಕರ ಬಳಿಕ ಎಂಎಲ್ಸಿಗಳು ಈಗ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ತಮಗೂ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಎಂಎಲ್ಸಿಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ರಾಜ್ಯದ 24 ವಿಧಾನ ಪರಿಷತ್ ಸದಸ್ಯರು ಪತ್ರ ಬರೆದಿರುವುದು ಕುತೂಹಲ ಮೂಡಿಸಿದೆ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಮನವಿಯನ್ನೂ ಸಲ್ಲಿಸಿದ್ದಾರೆ. ಅಲ್ಲದೆ ದೆಹಲಿಗೂ ತೆರಳಿ ಹೈಕಮಾಂಡ್ಗೆ ಒತ್ತಡ ಹೇರುವುದಕ್ಕೂ ಸಜ್ಜಾಗಿದ್ದಾರೆ. ಇನ್ನು ಹೈಕಮಾಂಡ್ಗೆ ಬರೆದಿರೋ ಪತ್ರದಲ್ಲಿ ಎಂಎಲ್ಸಿಗಳು ಏನೆಲ್ಲ ಬರೆದಿದ್ದಾರೆ ಅಂತ ನೋಡೋದಾದ್ರೆ, ಸಚಿವ ಸಂಪುಟದಲ್ಲಿ ತಮಗೂ ಪ್ರಾತಿನಿಧ್ಯ ನೀಡಬೇಕು, ಕನಿಷ್ಠ 5 ಎಂಎಲ್ಸಿಗಳನ್ನಾದ್ರೂ ಈ ಬಾರಿ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು, ಸಮರ್ಥ ನಾಯಕರಿಗೆ ಟಿಕೆಟ್ ನೀಡಿ ಅಸೆಂಬ್ಲಿಗೆ ಕಳುಹಿಸಬೇಕು, ಸಂಪುಟದಲ್ಲಿ ಸದ್ಯ ಎಂಎಲ್ಸಿಗಳಿಗೆ ಪ್ರಾತಿನಿಧ್ಯ ಇಲ್ಲದಿರೋದು ನಿರುತ್ಸಾಹಕ್ಕೆ ಕಾರಣವಾಗುತ್ತೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೂ ಎಂಎಲ್ಸಿಗಳು ನಿರ್ಧರಿಸಿದ್ದಾರೆ. ಕಿರಿಯರ ಮಂತ್ರಿಗಿರಿ ಫೈಟ್. ಇನ್ನು ಕಾಂಗ್ರೆಸ್ನ 38 ಹೊಸ ಶಾಸಕರಲ್ಲಿ 31 ಶಾಸಕರು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದು ಕನಿಷ್ಠ 5 ಶಾಸಕರಿಗಾದರೂ ಮಂತ್ರಿ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಹೊಸ ಶಾಸಕರು ಕೂಡ ಬಜೆಟ್ ಅಧಿವೇಶನದ ಬಳಿಕ ದೆಹಲಿಗೆ ತೆರಳಲು ನಿರ್ಧರಿಸಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನೇರವಾಗಿಯೇ ಮನವಿ ಸಲ್ಲಿಸಲು ತೀರ್ಮಾನಿಸಿದ್ದಾರೆ. ಅಲ್ಲದೆ ನಾಯಕತ್ವ ಗೊಂದಲಕ್ಕೆ ತೆರೆ ಎಳೆಯಬೇಕು ಮತ್ತು ಉಳಿದ ಅವಧಿಗೆ ಹೊಸ ಶಾಸಕರಿಗೂ ಅವಕಾಶ ನೀಡುವಂತೆ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಸಂಚಲನ ಶುರುವಾಗಿದೆ. ದಲಿತ ಸಿಎಂ ಅಸ್ತ್ರ ಹೂಡಿರುವ ಸೀನಿಯರ್ಗಳ ಲೆಕ್ಕಾಚಾರಗಳಿಗೆ ಹೊಸ ಆಯಾಮವೇ ಸಿಕ್ಕಿದೆ.
ಡಿಕೆ ಶಿವಕುಮಾರ್ ದುಡಿದಿದ್ದಾರೆ, ಕೂಲಿ ಕೊಡ್ಲಿ ಅಂತಿದ್ರು ಆಪ್ತರು. ಇದೀಗ ಪರಮೇಶ್ವರ್ ಕೂಡ 8 ವರ್ಷ ದುಡಿದಿದ್ದಾರೆ, ಅವರಿಗೆ ಕೂಲಿ ಬೇಡವಾ ಎಂದು ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಡಿಕೆ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ದಿನಕ್ಕೊಂದು ಮಾತು ಬೆಳವಣಿಗೆಗಳಿಂದಾಗಿ ಇದೀಗ ಕಾಂಗ್ರೆಸ್ ಮನೆಯಲ್ಲಿ ಹೊಸ ಲೆಕ್ಕಾಚಾರಗಳು ತಳುಕು ಹಾಕ್ಕೊಳ್ತಿವೆ. ಹಾಗೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಬಜೆಟ್ ಲೆಕ್ಕಾಚಾರದಲ್ಲೇ ಇದ್ದಾರೆ. ಮುಂದಿನದ್ದು ಮಾತ್ರ ಕುತೂಹಲ.